ಕಲ್ಹನ ವಿರಚಿತ ರಾಜತರಂಗಿಣಿ ತಿಳಿಸುವ ವಿಷಯ. ಆಪ್ಷನ್ಸ್ ಎ ಕಾಶ್ಮೀರದ ಚರಿತ್ರೆ, ಆಪ್ಷನ್ಸ್ ಬಿ ಗೀತೆಗಳ ಸಂಗ್ರಹ, ಆಪ್ಷನ್ ಸಿ ಚಂದ್ರಗುಪ್ತನ ಆಳ್ವಿಕೆಯ ವಿವರ, ಆಪ್ಷನ್ಸ್ ಡಿ ಯಾವುದೂ ಅಲ್ಲ. ಉತ್ತರ ಆಪ್ಷನ್ಸ್ ಎ ಕಾಶ್ಮೀರದ ಚರಿತ್ರೆ. ಎರಡನೇ ಪ್ರಶ್ನೆ, ಇಂಡಿಯಾ ದೇಶದ ಜನರನ್ನು ಸಚ್ಚರಿತ್ರರು ಆದರೆ ಶೀಘ್ರಕೋಪಿಗಳು ಎಂದು ವಿವರಿಸಿದರು. ಆಪ್ಷನ್ಸ್ ಎ ಹುಯೆನ್ ಸಾಂಗ್, ಆಪ್ಷನ್ಸ್ ಬಿ ಮೆಗಾಸ್ತನೀಸ್, ಆಪ್ಷನ್ ಸಿ ಫಾಹಿಯಾನ್, ಆಪ್ಷನ್ಸ್ ಡಿ ನಿಕಟಿನ್. ಉತ್ತರ ಆಪ್ಷನ್ ಸಿ ಫಾಹಿಯಾನ್. ಮೂರನೇ ಪ್ರಶ್ನೆ, ಹತ್ತಿಯ ಎಳೆಯನ್ನು ಹತ್ತಿಯ ಗಿಡದ ಕೆಳಕಂಡ ಭಾಗದಲ್ಲಿ ಪಡೆಯಲಾಗುತ್ತದೆ. ಆಪ್ಷನ್ಸ್ ಎ ಕಾಂಡ, ಆಪ್ಷನ್ಸ್ ಬಿ ಬೇರು, ಆಪ್ಷನ್ ಸಿ ಎಲೆ, ಆಪ್ಷನ್ಸ್ ಡಿ ಹಣ್ಣು. ಉತ್ತರ ಆಪ್ಷನ್ಸ್ ಡಿ ಹಣ್ಣು. ನಾಲ್ಕನೇ ಪ್ರಶ್ನೆ, ಭಾರತದ ಸಂವಿಧಾನ ಅಳವಡಿಸಲ್ಪಟ್ಟ ದಿನಾಂಕ. ಆಪ್ಷನ್ಸ್ ಎ ಜನವರಿ 26, 1950, ಆಪ್ಷನ್ಸ್ ಬಿ ಜನವರಿ 26, 1949, ಆಪ್ಷನ್ ಸಿ ನವೆಂಬರ್ 26, 1949, ಆಪ್ಷನ್ಸ್ ಡಿ ಡಿಸೆಂಬರ್ 31, 1949. ಉತ್ತರ ಆಪ್ಷನ್ ಸಿ ನವೆಂಬರ್ 26, 1949. ಐದನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿರುವ ಅನುಚ್ಛೇದಗಳ ಸಂಖ್ಯೆ. ಆಪ್ಷನ್ಸ್ ಎ 295, ಆಪ್ಷನ್ಸ್ ಬಿ 400ಕ್ಕಿಂತ ಹೆಚ್ಚಿಗೆ, ಆಪ್ಷನ್ ಸಿ 259, ಆಪ್ಷನ್ಸ್ ಡಿ 301. ಉತ್ತರ ಆಪ್ಷನ್ಸ್ ಬಿ 400ಕ್ಕಿಂತ ಹೆಚ್ಚಿಗೆ. ಆರನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿದೆ. ಆಪ್ಷನ್ಸ್ ಎ ಏಕ ಪೌರತ್ವದ ವ್ಯವಸ್ಥೆ ಇದೆ, ಆಪ್ಷನ್ಸ್ ಬಿ ಇಬ್ಬರಿಗೆ ಪೌರತ್ವಕ್ಕೆ ಆಸ್ಪದ ಇದೆ, ಆಪ್ಷನ್ ಸಿ ಪೌರತ್ವದ ಕುರಿತು ಯಾವುದೇ ವ್ಯವಸ್ಥೆ ಇಲ್ಲ, ಆಪ್ಷನ್ಸ್ ಡಿ ಬಹುಪೌರತ್ವಕ್ಕೆ ಅವಕಾಶವಿದೆ. ಉತ್ತರ ಆಪ್ಷನ್ಸ್ ಎ ಏಕ ಪೌರತ್ವದ ವ್ಯವಸ್ಥೆ ಇದೆ. ಏಳನೇ ಪ್ರಶ್ನೆ, ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳಿಗೆ ವ್ಯವಸ್ಥೆ ಇದೆ. ಆಪ್ಷನ್ಸ್ ಎ 1, ಆಪ್ಷನ್ಸ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ಸ್ ಡಿ 4. ಉತ್ತರ ಆಪ್ಷನ್ ಸಿ 3. ಎಂಟನೇ ಪ್ರಶ್ನೆ, ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ. ಆಪ್ಷನ್ಸ್ ಎ ಬೀಳುವುದನ್ನು ತಡೆಯಲು, ಆಪ್ಷನ್ಸ್ ಬಿ ವೇಗವನ್ನು ಹೆಚ್ಚಿಸಲು, ಆಪ್ಷನ್ ಸಿ ಸಮತೋಲನವನ್ನು ಕಾಪಾಡಿಕೊಳ್ಳಲು, ಆಪ್ಷನ್ಸ್ ಡಿ ಆಯಾಸವನ್ನು ಕಡಿಮೆ ಮಾಡಲು. ಉತ್ತರ ಆಪ್ಷನ್ ಸಿ ಸಮತೋಲನವನ್ನು ಕಾಪಾಡಿಕೊಳ್ಳಲು.